ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡೇ ನಮಗೆ. ಏನಂದರೆ ನಮ್ಮದು 5th ಇಯರ್ ಆ್ಯನಿವರ್ಸರಿ ಇದೆ. 5 ವರ್ಷ ಆಗೋಯ್ತು ಆಲ್ರೆಡಿ ಮದುವೆ ಆಗಿ. ನಾವು ಎಷ್ಟು ಬೇಗ ಮುಗಿದೋಯ್ತು ದಿನಗಳು, ಇಷ್ಟು ಬೇಗ 5 ವರ್ಷ ಆಗೋಯ್ತಲ್ಲಪ್ಪ ಅಂತ ಅನಿಸ್ತಿತ್ತು. ಬಟ್ ನಾವೇನು ಸೆಲೆಬ್ರೇಷನ್ ಮಾಡೋದು ಬೇಡ, ಸಿಂಪಲ್ಲಾಗಿ ಮನೇಲಿ ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಜಾನ್ ಅವರು ಕಾಲ್ ಮಾಡಿ ಎಲ್ಲೋ ಹೊರಗಡೆ ಹೋಗೋಣ ಅಂತ ಏನೋ ಕರೆದಿದ್ದಾರೆ. ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ ಅಂತ ಕಾಲ್ ಮಾಡಿ ಹೇಳಿದರು. ಬಟ್ ಇವಾಗ ರೆಡಿ ಆಗಬೇಕು ಹೋಗೋದಕ್ಕೆ. ನೋಡಿ ನಮ್ಮ ಚರಿತ, ಅವನಿಗೆ ಕ್ಯಾರೆಟ್ ಅಂದರೆ ಸ್ವಲ್ಪ ಇಷ್ಟ. ಹಾಗಾಗಿ ಅವನಿಗೆ ಸ್ವಲ್ಪ ಕ್ಯಾರೆಟ್ ತಿನ್ನಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕ್ಯಾರೆಟ್ ಕಟ್ ಮಾಡಿ ಬೇಯಿಸಿದ್ದೆ. ನಾನು ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ, ಬಟ್ ಅವನು ಆದಷ್ಟು ಅವನು ತಿನ್ನೋಕೆ ಟ್ರೈ ಮಾಡ್ತಿದ್ದಾನೆ. ನಾನಿವಾಗ ಹೊರಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ತುಂಬ ಟೈಮ್ ಏನು ತಗೊಳ್ಳಲ್ಲ, ನಾನು 10 ಮಿನಿಟ್ಸ್ ಅಷ್ಟೇ ತಗೊಳ್ಳೋದು. ಸ್ಯಾರಿ ಹಾಕೊಳ್ಳೋದಿದ್ರೆ ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಹಾಫ್ ಅನ್ ಅವರ್ ಇಲ್ಲ 45 ಮಿನಿಟ್ಸ್ ಆಗುತ್ತೆ. ಅದು ಸ್ಯಾರಿ ಎಲ್ಲ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ಇಲ್ಲ ನಾರ್ಮಲ್ ಆಗೆಲ್ಲ ನಾನು 10 ಮಿನಿಟ್ಸ್ 15 ಮಿನಿಟ್ಸ್ಗೆಲ್ಲ ರೆಡಿ ಆಗ್ತೀನಿ. ನಾನೇನು ಜಾಸ್ತಿ ಮೇಕಪ್ ಅಂತ ಎಲ್ಲ ಮಾಡ್ಕೊಳ್ಳಲ್ಲ, ನನಗೆ ಇಷ್ಟನೂ ಆಗಲ್ಲ. ಸಿಂಪಲ್ ಆಗಿ ಮಾಡ್ಕೊತೀನಿ ಅಷ್ಟೇ. ಏನಾದರೂ ಫಂಕ್ಷನ್ ಇದ್ರೆ ಅಷ್ಟೇ ಫೌಂಡೇಶನ್ ಅದು ಇದೆಲ್ಲ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾರ್ಮಲ್ ಆಗಿ ಮಾಯ್ಶ್ಚರೈಸ್ ಹಾಕೊಂಡು ನಾನು ಯೂಸ್ ಮಾಡೋದು ಪಾಂಡ್ಸ್ ಕ್ರೀಮು, ಪಾಂಡ್ಸ್ ಪೌಡರು ಅಷ್ಟೇ. ಅದನ್ನು ಹಾಕೊಂಡು ನೀಟಾಗಿ ರೆಡಿ ಆಗ್ತಿದ್ದೀನಿ. ರೆಗ್ಯುಲರ್ ಆಗಿ ಶಾಪಿಗೆ ಹೋಗೋದಾದ್ರೂ ಅಷ್ಟೇ, ನಾನೇನು ಜಾಸ್ತಿ ರೆಡಿ ಆಗಲ್ಲ, ಹೀಗೇನೆ ನಾರ್ಮಲು. ಇವತ್ತೇನೋ ಎಕ್ಸ್ಟ್ರಾ ಒಂದು ಸ್ವಲ್ಪ ಐಲೈನರು ಮತ್ತು ಕಾಜಲ್ನ ಹಚ್ಕೊತಿದ್ದೀನಿ ಅಷ್ಟೇ. ಲಿಪ್ಸ್ಟಿಕ್ ಒಂದು ಸ್ವಲ್ಪ ಜಾಸ್ತಿ, ಇನ್ನು ಶಾಪ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಲಿಪ್ಸ್ಟಿಕ್ ಹಾಕಲ್ಲ. ಇವತ್ತು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಇರಲಿ ಅಂತ ಹಾಕೊಳ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ಲ, ಚೆನ್ನಾಗಿ ರೆಡಿ ಆಗೋದು ಅಂದ್ರೆ ಒಂಥರ ಖುಷಿ. ಅದರಲ್ಲೂ ನಾನಂತೂ ಶಾಪ್ ಅಂತ ಅಂದ್ಕೊಂಡು ಮಕ್ಕಳು ಅಂದ್ಕೊಂಡು ಹೊರಗಡೆ ಹೋಗೋದನ್ನೇ ಕಡಿಮೆ. ಹಾಗಾಗಿ ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ, ಮಿಸ್ ಮಾಡ್ಕೊಳಕ್ಕಾಗತ್ತಾ? ಹಾಗಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ನೋಡಿ ಎಲ್ಲ ಆಯಿತು. ಒಂದು ಸಿಂಪಲ್ ಆಗಿ ಒಂದು ಸ್ಟಿಕ್ಕರ್ ಹಾಕೊಂಡ್ರೆ ನಂದಂತೂ ಸಿಂಪಲ್ ಮೇಕಪ್ ಮುಗೀತು. ಡ್ರೆಸ್ ಹಾಕೊಂಡು ಬರ್ತೀನಿ, ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ಫೈನಲಿ ರೆಡಿ ಆದೆ. ಇದು ನಿಮಗೆ ಗೊತ್ತಿರೋ ಹಾಗೇನೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಡ್ರೆಸ್ಸು. ನನಗಂತೂ ತುಂಬ ಇಷ್ಟ ಆಯಿತು. ಹೇಗೆ ಕಾಣಿಸ್ತಿದೆ ನೀವು ಒಂದ್ಸಲ ಹೇಳಿ. ಜಾನು ಅವರು ನಮ್ಗಿಂತ ಮುಂಚೆನೆ ಹೋಗಿ ಎಲ್ಲ ರೆಡಿ ಮಾಡಿ ವೆಯ್ಟ್ ಮಾಡ್ತಾ ಇದ್ರು. ಆಕ್ಚುಲಿ ಇವತ್ತು ತುಂಬಾ ಅಂದ್ರೆ ತುಂಬಾ ಮಳೆ ಇತ್ತು, ಹಾಗಾಗಿ ನಾವು ಬೈಕ್ನ ಬಿಟ್ಟು ಆಟೋದಲ್ಲಿ ಬಂದ್ವಿ. ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿಕೊಂಡು ನಮಗೆ ಅಂತಾನೆ ವೆಯ್ಟ್ ಮಾಡ್ತಿದ್ರು. ನಾವು ಹೋದ್ವಿ. ಇನ್ನೇನು ಸಿಂಪಲ್ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಆಕ್ಚುಲಿ ಅವರು ಸರ್ಪ್ರೈಸ್ ಆಗಿ ಮಾಡೋಕ್ಕೆ ಅಂತ ಪ್ಲಾನ್ ಮಾಡಿದ್ರು. ನನಗೆ ಕಾಲ್ ಮಾಡಿದಾಗಲೇ ನನಗೆ ಗೊತ್ತಾಗೋಯ್ತು ಇವ್ರೇನೋ ಸರ್ಪ್ರೈಸ್ ಆಗಿ ರೆಡಿ ಮಾಡ್ತಾರೆ ಅಂತ ಅಂದ್ಕೊಂಡು. ಬಂದ ತಕ್ಷಣ ನಾನು ಅದೇ ಹೇಳಿದೆ, ನನಗೆ ಗೊತ್ತಾಯ್ತು ನೀವು ಫೋನ್ ಮಾಡಿದ ತಕ್ಷಣನೇ ಇದೇ ಇರ್ಬೋದು ಅಂತ. ಆಮೇಲೆ ಅವರು ಹೇಳ್ತಿದ್ರು, ಇನ್ನೇನು ಮಾಡೋದು ಅಕ್ಕ, ನಂಗೆ ಹೇಗಿದ್ರು ನಿಮಗೆ ಗೊತ್ತಾಗೇ ಆಗುತ್ತೆ. ಇನ್ನು ಒಬ್ಬರೇ ಆಗಿದ್ರೆ ಏನಾದರೂ ಹೇಳ್ಬೋದಿತ್ತು, ಅಣ್ಣಂಗೆ ಹೇಳಿ ಕರ್ಕೊಂಬರ್ಬೋದಾಗಿತ್ತು. ಬಟ್ ಆನಿವರ್ಸರಿ ಅಲ್ವಾ, ಇಬ್ಬರದ್ದು ಸರ್ಪ್ರೈಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಇರಲಿ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡಿ ಇನ್ನೇನು ನಾವೆಲ್ಲ ತಿನ್ನಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಈ ಸಲ ಕೇಕ್ ಕಟ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ವು, ಏನು ಇಯರ್ಲಿ ಅಂತ. ಬಟ್ ಜಾನು ಅವರಂತೂ ಹಿಂಸೆ ಮಾಡಿಬಿಟ್ಟು ಕರ್ಕೊಂಬಂದರು. ಹೋದ ಸಲನೂ ಅವರೇನೆ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಟು ಹೋಗಿದ್ರು. ಈ ಸಲನೂ ಹಾಗೇನೆ ಗಿಫ್ಟ್ ಕೊಟ್ಟರು. ನಾವು ಓಪನ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನನಗೆ ಫೋಟೋ ಫ್ರೇಮ್ ಅಂತಲೇ ಮುಂಚೆನೇ ಅನ್ನಿಸ್ತು. ಹೋದ ಸಲನೂ ಅದೇ ಕೊಟ್ಟಿದ್ರು, ಬಟ್ ಚೆನ್ನಾಗಿತ್ತು. ಈ ಸಲ ಅಂತೂ ಇನ್ನೂ ಚೆನ್ನಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿತ್ತು. ನಮ್ಮಿಬ್ರದ್ದು ಮತ್ತು ಚರಿತ್, ಹೇಮಲು 4 ಜನದ್ದು ನಮ್ಮ ಫ್ಯಾಮಿಲಿದು ಎಲ್ಲ ಫೋಟೋಸ್ನು ಆ್ಯಡ್ ಮಾಡಿ ಮಾಡಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅದು ನಮ್ಮ ಮದುವೆ ಮುಹೂರ್ತದ ಫೋಟೋ. ಆ್ಯಕ್ಚುಲಿ ಅದು ನಾವು ನಿಂತ್ಕೊಂಡಿರೋದು ಈ ಡಿಸೈನಲ್ಲಿ ಮಾಡಿಸಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಟೈಮ್ ಆಗಿತ್ತು ಹೇಗಿದ್ರು, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ
ಹೋಟೆಲ್ಗೆ ಹೋಗಿ ಭರ್ಜರಿಯಾಗಿ ತಿನ್ಕೊಂಡು ಬಂದ್ವಿ. ಇವತ್ತಿನ ದಿನ ಅಂತೂ ಖುಷಿಯಾಗಿ ಕಳೆದ್ವಿ. ಇದಕ್ಕೆಲ್ಲ ರೀಸನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ತರ ಜಾನು ಮತ್ತೆ ಎಲ್ಲು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮತ್ತೆ ವಾಪಸ್ಸು ಆಟೋ ಇಟ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಆದ್ರೂ ಇವತ್ತಿನ ದಿನ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಮ್ ಚರಿತ್ಗೆ ಹೊರ್ಗಡೆ ಬರೋದು ಎಷ್ಟು ಖುಷಿ ಅಂದ್ರೆ ವೆಯ್ಟ್ ಮಾಡ್ತಿರ್ತಾನೆ ನನ್ನ ಹೊರ್ಗಡೆ ಯಾವಾಗ ಕರ್ಕೊಂಡು ಹೋಗ್ತಾರಪ್ಪ ಅಂತ. ಆತರ ಇರುತ್ತೆ ಎಕ್ಸ್ಪ್ರೆಷನ್. ಅವನ್ಗಂತೂ ತುಂಬಾ ಖುಷಿ. ಮನೆಯಲ್ಲಿ ಏನಾದ್ರೂ ಸಿಂಪಲ್ ಆಗಿ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡೆ. ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಶಾವಿಗೆ ಪಾಯಸ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಮಾಡ್ತಿದ್ದೀನಿ. ಒಂದ್ ಪ್ಯಾನ್ಗೆ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ನಾನು 1 ಬೌಲಷ್ಟು ಶಾವಿಗೆನ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ತುಪ್ಪದಲ್ಲೇ ಹುರ್ಕೊಂತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಲೀಟರ್ನು ಹಾಲನ್ನ ಹಾಕೊಂಡು ಒಂದ್ ಸ್ವಲ್ಪ ನೀರ್ನ ಹಾಕೊಂತೀನಿ ಅಷ್ಟೇ, ಜಾಸ್ತಿ ನೀರ್ನ ಹಾಕೊಳ್ಳಲ್ಲ. ಆ ಶಾವಿಗೆನ ನಾನು ಹಾಲಲ್ಲೇ ನೀಟಾಗಿ ಕುದಿಸ್ತೀನಿ. ಹಾಲಲ್ಲಿ ಕುದಿಸಿದಷ್ಟು ಪಾಯಸ ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ ಸ್ವಲ್ಪ ಶಾವಿಗೆ ಬೆಂದಾದ್ಮೇಲೆ ಅದಕ್ಕೆ ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕೊಂತಿದ್ದೀನಿ. ಮತ್ತೆ ಅದನ್ನ ಕುದಿಯೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಅಂತ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಗೋಡಂಬಿ, ಬಾದಾಮಿ ಮತ್ತೆ ಪಿಸ್ತಾನ ಹಾಕೊಂತಿದ್ದೀನಿ. ದ್ರಾಕ್ಷಿ ಹಾಕಿದ್ರು ತುಂಬಾ ಸಖತ್ತಾಗಿರುತ್ತೆ. ಬಟ್ ನಮ್ಮ ಮನೇಲಿ ದ್ರಾಕ್ಷಿ ಇರ್ಲಿಲ್ಲ, ಹಾಗಾಗಿ ಈ ಮೂರನ್ನೇ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಗಸಗಸನ ಹಾಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಪಾಯಸ. ಅದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ಕುದಿತಿರೋ ಪಾಯಸದೊಳಗಡೆ ಹಾಕೊಂಡು ನೆಕ್ಸ್ಟ್ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಪಾಯಸ ರೆಡಿ ಆಗುತ್ತೆ. ನೀವು ಇಷ್ಟ ಆದ್ರೆ ನೀವು ಕೇಸರಿನೂ ಹಾಕೊಬಹುದು, ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನೋಡಿ ಶಾವಿಗೆ ಪಾಯಸ ರೆಡಿ ಆಯ್ತು. ಎಷ್ಟು ಸಿಂಪಲ್, ಎಷ್ಟು ಈಸಿ ಅಲ್ವಾ. ಒಂದ್ ಬೌಲಿಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಗೊತ್ತಾಗಲ್ಲ. ನಮ್ಮನವ್ರಿಗಂತೂ ತುಂಬಾ ಇಷ್ಟ ಆಯ್ತು ಇವತ್ತು ನಾನು ಮಾಡಿದ್ದು. ತುಂಬಾ ಇಷ್ಟಪಟ್ಟು ತಿಂದ್ರು. ಆಮೇಲೆ ಇನ್ನೇನು ಸ್ವಲ್ಪ ಟೈಮು ಮಕ್ಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋದು. ನನ್ಗಂತೂ ಬೇಜಾರೇ ಆಗಲ್ಲ. ಯಾಕೆ ಅಂದ್ರೆ ಯಾವುದು ಕೆಟ್ಟ ಯೋಚನೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಟೈಮೇ ಸಿಗಲ್ಲ. ತಿಂಡಿ ಮಾಡು, ಅಡುಗೆ ಮಾಡು, ಶಾಪ್ಗೆ ಹೋಗು, ಇಲ್ಲಾಂದ್ರೆ ಮಕ್ಳನ್ನ ನೋಡ್ಕೊ, ಅದು ಇಬ್ರು ಆಗಿರೋದ್ರಿಂದ ನನಗೆ ಟೈಮ್ ಸಿಗಲ್ಲ. ಅದು ಇನ್ನ ತುಂಬಾ ಒಳ್ಳೇದೇನೆ. ನನ್ನ ಮಗ ಅಂತೂ ಇವಾಗ ಅಂಬೆಗಾಲ್ ಹಾಕಕ್ಕೆ ಟ್ರೈ ಮಾಡ್ತಿದ್ದಾನೆ. ಇಷ್ಟು ಬೇಗ ಇಷ್ಟು ದೊಡ್ಡವನಾಗ್ಬಿಟ್ನಾ ಅನ್ಸುತ್ತೆ ಒಂದೊಂದ್ಸಲ. ಅವ್ನು ಆ್ಯಕ್ಚುಲಿ 20 ಡೇಸ್ ಮುಂಚೆನೆ ಹುಟ್ಟಿದ್ದು, ಇನ್ನು ಕಂಪ್ಲೀಟ್ ಆಗಿರಲಿಲ್ಲ 9th ಮಂತು. ಹಾಗಾಗಿ ಏನೋ ಕೈಗೆ ಸಿಗ್ತಿರ್ಲಿಲ್ಲ ಅವನು. ಹಾಗಿದ್ದ, ಸ್ವಲ್ಪ ಸಣ್ಣಗಿದ್ದ, 2.5 kg ಏನೋ ಇದ್ದ ಅಷ್ಟೇ. ಇವಾಗ ಆಲ್ರೆಡಿ 6 ಮಂತ್ ಆಗೋಯ್ತು. ಇಷ್ಟು ದೊಡ್ಡವನನ್ನ ಅಂತ ಅನ್ಸುತ್ತೆ. ಎಲ್ಲರೂ ಹೇಳೋರು ಇಬ್ರು ಮಕ್ಕಳು ಯಾರಿಲ್ಲ ನೋಡ್ಕೊಳಕ್ಕೆ, ಅಂಗಡಿ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀಯಾ, ಪಾಪನ್ನು ನೋಡ್ಕೊಂಡು ಶಾಪ್ಗೂ ಹೋಗ್ಬೇಕು, ಅಡುಗೆನೂ ಮಾಡಬೇಕು ಅಂತ. ಬಟ್ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು. ಬಟ್ ಇವಾಗ ಏನಿಲ್ಲ, ಒಂದೊಂದ್ಸಲ ಕಿರಿಕಿರಿ ಮಾಡ್ತಾರೆ. ಅವಾಗ ಸ್ವಲ್ಪ ಬೇಜಾರಾಗುತ್ತೆ, ಕಷ್ಟ ಆಗುತ್ತೆ. ಎಷ್ಟೊಂದು ಸಲ ಹತ್ಬಿಟ್ಟಿದ್ದೀನಿ ಇಬ್ರು ಒಂದೇ ಸಲ ಕಿರಿಕಿರಿ ಮಾಡ್ತಿದ್ದಾಗ. ಬಟ್ ಬೇರೆ ಟೈಮಲ್ಲೆಲ್ಲ ಏನಿಲ್ಲ, ಖುಷಿಯಾಗಿ ಇರ್ತಾರೆ. ಅವರಿಬ್ರು ಆಟ ಆಡೋದು ನೋಡೋಕ್ಕೆ ನನಗೊಂಥರ ಖುಷಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟನೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿದ್ದೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇರೋ ಅಷ್ಟು ದಿನ ಖುಷಿಯಾಗಿ ಇದ್ದು ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.